28 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಪ್ರೂವ್ ದಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಫಸ್ಟ್ ಏನ್ ಮಾಡ್ರಿ, ಟೇಕ್ ಎಲ್ ಎಚ್ ಎಸ್ ತಗೊಳ್ರಿ. ಸೊ ಎಲ್ ಎಚ್ ಎಸ್ ಏನಿದೆ, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ. ಓಕೆ, ಸೊ ಈಗ ನೀವೇನ್ ಮಾಡ್ರಿ, ಈ ಡಿನಾಮಿನೇಟರ್ ಎಲ್ ಸಿ ಎಂ ತೆಗೀರಿ. ಸೊ ಡಿನಾಮಿನೇಟರ್ ಎಲ್ ಸಿ ಎಂ ತೆಗೆದ್ರೆ ಏನ್ ಬರುತ್ತೆ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಬರುತ್ತೆ. ಓಕೆ, ಇದು ಎಲ್ ಸಿ ಎಂ. ಎಲ್ ಸಿ ಎಂ ಅಂದ್ರೆ ನಥಿಂಗ್ ಬಟ್ ಇವರಿಬ್ಬರ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಈಗ ನೀವೇನ್ ಮಾಡ್ರಿ, ಈ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಇಲ್ಲಿ ತಗೊಂತೀನಿ. ಫಸ್ಟ್ ನಂಬರ್ ತಗೊಂಡು ಅದನ್ನ, ಓಕೆ, ಈ ಫಸ್ಟ್ ನಂಬರ್ ಈ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡಿ. ಎಲ್ ಸಿ ಎಂ ಏನಿದೆ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಇದೆ. ಸೊ ಏನಾಯ್ತು, ಕಾಸ್ ಎ ಕ್ಯಾನ್ಸಲ್ ಆಯ್ತು. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಏನಾಗುತ್ತೆ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಏನಾಗುತ್ತೆ, ಇದು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್. ಓಕೆ, ಇದನ್ನ ಎರೇಸ್ ಮಾಡ್ತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಕೂಡ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ ಸಿ ಎಂ ಏನಿದೆ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಇದೆ. ಸೊ ಏನಾಯ್ತು, 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯ್ತು. ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಯ್ತು. ಇಲ್ಲೇನ್ ಬರೀರಿ, ಕಾಸ್ ಸ್ಕ್ವೇರ್ ಎ ಅಂತ ಬರೀ. ಓಕೆ, ಸೊ ಈಗ ಏನಾಯ್ತು ನೋಡಿ, ಈಗ ನೀವು ನೆಕ್ಸ್ಟ್ ನೋಡಿದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ತಾನೆ. ಏನ್ ಬರೀತೀನಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಏನಾಯ್ತು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ತದೆ. ಆಮೇಲೆ ಏನು ಉಳಿದಿದೆ, ಮೈನಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ, ಓಕೆ, ಕಾಸ್ ಎ ಇಂಟು 1 ಪ್ಲಸ್ ಸೈನ್. ಓಕೆನಾ, ಈಗ ನೀವು ನೋಡಿದ್ರೆ 1 ಸ್ಕ್ವೇರ್ ಏನು, 1 ಪ್ಲಸ್ 2 1 ಜಾ 2, 2 ಇಂಟು ಸೈನ್ ಏನಾಗುತ್ತೆ, 2 ಸೈನ್ ಆಗುತ್ತೆ ಪ್ಲಸ್ ಇಲ್ಲೇನಿದೆ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್. ಓಕೆ, ಈಗ ನಿಮಗೆ ಬೇಸಿಕ್ ಏನ್ ಗೊತ್ತಿರಬೇಕು ನೋಡ್ರಿ. ಈಗ ಇಲ್ಲೇನಿದೆ 1, ಇಲ್ಲೇನಿದೆ ಮೈನಸ್ ಕಾಸ್ ಸ್ಕ್ವೇರ್ ಎ ಇದೆ. ಸೊ ನಿಮಗೆ ಬೇಸಿಕ್ ಒಂದು ಫಾರ್ಮುಲಾ ನಿಮಗೆ ಆಲ್ರೆಡಿ ಏನ್ ಗೊತ್ತು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಈಗ ನಾನು ಸೈನ್ ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಏನಾಗುತ್ತೆ ಹೇಳ್ರಿ, ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಓಕೆ, ಈ ಪ್ಲಸ್ ಕಾಸ್ ಸ್ಕ್ವೇರ್ ಹಾಕೊಂಡು ಹೋದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಓಕೆ, ಅದಕ್ಕೆ ನಾನು ಬರೀ ಕಾಸ್ ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಸೊ ಏನಾಗುತ್ತೆ 1. ಓಕೆ, ಈ ಪ್ಲಸ್ ಸೈನ್ ಸ್ಕ್ವೇರ್ ಹಾಕೊಂಡು ಹೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ನಿಮಗೆ ಬೇಸಿಕ್ ಸಿಂಪಲ್ ಆಗಿ ಏನ್ ನೆನ್ಪಿಟ್ಕೊಂಡ್ರೆ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಬಂತ, ಸೈನ್ ಸ್ಕ್ವೇರ್ ಅಂತ ಬರ್ದ್ಬಿಡ್ರಿ. 1 ಮೈನಸ್ ಸೈನ್ ಸ್ಕ್ವೇರ್ ಇತ್ತಾ, ಕಾಸ್ ಸ್ಕ್ವೇರ್ ಅಂತ ಬರ್ದ್ಬಿಡ್ರಿ. ಇಲ್ಲಿ ಏನಿದೆ ನಮಗೆ 1 ಮೈನಸ್ ಕಾಸ್ ಸ್ಕ್ವೇರ್. ಓಕೆ, ಬೇಕೇ ನೀವು ಪಕ್ಕಕ್ಕೆ ಬರ್ಕೊಂಡಾದ್ರೂ ಮಾಡ್ರಿ. 1 ಮೈನಸ್ ಕಾಸ್ ಸ್ಕ್ವೇರ್ ಪಕ್ಕಕ್ಕೆ ಬರ್ಕೊಂಡ್ಬಿಡ್ರಿ. ಆಮೇಲೆ ಉಳಿದಿದ್ದೇನು, ಇವ್ರಿಬ್ಬರನ್ನ ಪಕ್ಕಕ್ಕೆ ಬರ್ಕೊಂಡಿವಿ. ಉಳಿದಿದ್ದೇನು 2 ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ, 2 ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಓಕೆ, ಸೊ ಈಗ ನಾವು ಇಲ್ಲಿ ಏನ್ ಬರೀಬಹುದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇದ್ರೆ ಡೈರೆಕ್ಟ್ ಆಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ರೆ ಸೈನ್ ಸ್ಕ್ವೇರ್ ಅಂತ ಬರೀಬಹುದು. 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಇದ್ರೆ ಸೈನ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಸೊ 1 ಮೈನಸ್ ಇದಿಷ್ಟು 1 ಮೈನಸ್ ಕಾಸ್ ಸ್ಕ್ವೇರ್ ಇರೋದು ಏನಂತ ಬರೀಬಹುದು, ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಪ್ಲಸ್ 2 ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಏನಿದೆ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಈಗ ಮತ್ತೇನ್ ನೋಡಿದಿಲ್ಲಿ, ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಾಯ್ತು, 2 ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಆಯ್ತು ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಈಗ ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ ನೋಡ್ರಿ, ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ, ಎರಡರಲ್ಲೂ 2 ಇದೆ. ಓಕೆ, ಆಮೇಲೆ ಇಬ್ರಲ್ಲಿ ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಸೈನ್ ಇದೆ. ಓಕೆ, ಸೊ ಸೈನ್ ಇದೆ. ಸೊ ಲೀಸ್ಟ್ ಪವರ್ ಇರೋದು ಯಾವುದು, ಇದು. ಸೊ ಅದನ್ನ ಕಾಮನ್ ತೆಗೆದ್ಬಿಡ್ತೀನಿ.
ಸೊ ಅವಾಗ ಏನಾಗುತ್ತೆ 2 sin a ಇದೇನಾಗುತ್ತೆ ಇಲ್ಲಿ sin a ಬರುತ್ತೆ ಪ್ಲಸ್ 1. ಓಕೆ, ಬೇಕಿದ್ರೆ ಚೆಕ್ ಮಾಡ್ರಿ. 2 ಇಂಟು ಈಗ ನೀವು ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1, 2 1 ಜಾ 2, sin a ಇಂಟು sin a sin ಸ್ಕ್ವೇರ್ a, ಆಮೇಲೆ 2 sin a ಇಂಟು 1 ಏನಾಗುತ್ತೆ 2 sin a. ಓಕೆ, ಈಗ ಹೋಲ್ ಡಿವೈಡೆಡ್ ಬೈ ಕಾಸ್ ಎ. ಈಗ ನೀವೇ ನೋಡ್ರಿ, ಈ 1 ಪ್ಲಸ್ ಸೈನ್ ಎನ ನಾನು ಉಲ್ಟಾ ಬರೀಬೋದಾ? sin a ಪ್ಲಸ್ 1 ಅಂತ ಬರೀಬೋದಾ? ಏನು ಪ್ರಾಬ್ಲಮ್ ಇಲ್ಲ, ಎರಡು ಸೇಮೆ. ಓಕೆ, ಸೊ ಅವಾಗ ಏನಾಗುತ್ತೆ ಈ sin a ಪ್ಲಸ್ 1 sin a ಪ್ಲಸ್ 1 ಕ್ಯಾನ್ಸಲ್ ಆಯ್ತು. 2 ಆಲ್ರೆಡಿ ನಮ್ಗೆ ಏನ್ ಗೊತ್ತು, sin ಡಿವೈಡೆಡ್ ಬೈ ಕಾಸ್ ಏನಾಗುತ್ತೆ, sin ಡಿವೈಡೆಡ್ ಬೈ ಕಾಸ್ ಆಗುತ್ತೆ 2 tan a ವಿಚ್ ಇಸ್ ಈಕ್ವಲ್ ಟು RHS. ಈಗ ನೀವು ನೋಡಿದ್ರೆ ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತು ನಾವು 2 tan a ಅಂತ, ಅದನ್ನ ನಾವು ಇಲ್ಲಿ ಪ್ರೂವ್ ಮಾಡಿದೀವಿ. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಸೆಟ್ ಟು ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.